ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ EPF ಲಿಂದ ಒಂದು ಹೊಸದಾಗಿ ಇನ್ಫಾರ್ಮೇಶನ್ ಬಂದಿದೆ. ಸೊ ಏನ್ ಇನ್ಫಾರ್ಮೇಶನ್ ಇದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬೇಸಿಕಲಿ ಇನ್ ಸೆಂಟ್ರಲ್ ಬಜೆಟ್ ಇತ್ತು, ಓಕೆ, ಯೂನಿಯನ್ ಬಜೆಟ್ 2024. ಆ ಬಜೆಟ್ ನಲ್ಲಿ ಒಂದು 5 ಪ್ಯಾಕೇಜಸ್ ಅಂತಂದ್ರೆ ಸ್ಕೀಮ್ಸ್ ಅಂತ ಅನ್ಬೋದು. ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಪ್ಯಾಕೇಜಸ್ ಅಂತ ಅಂತಿದ್ರು. ಓಕೆ, ಸೊ ಬೇಸಿಕಲಿ ಇನ್ನು ಟೋಟಲ್ ಆಗಿ ಒಂದು 5 ಸ್ಕೀಮ್ಸ್ ಇದ್ದು, ಜಾಬ್ ರಿಲೇಟೆಡ್, ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್. ಓಕೆ, ಸೊ ಇವು 5 ಸ್ಕೀಮ್ಸ್ ನಲ್ಲಿ ಏನ್ 3 ಸ್ಕೀಮ್ಸ್ ಇದ್ದು ಅಲ್ಲ. ಓಕೆ, ಸೊ ಅದು EPF ರಿಲೇಟೆಡ್ ಇತ್ತು. ಓಕೆ, ಸೊ ಇವು 3 ಸ್ಕೀಮ್ಸ್ ನಲ್ಲಿ ಇದ್ರ ಮುಖಾಂತರ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ, ಸೊ ಈ ಯೂನಿಯನ್ ಬಜೆಟ್ ಅಥವಾ ಇದೇನು ಕೇಂದ್ರ ಬಜೆಟ್ ಇದೆಯಲ್ಲ, ಡೀಟೇಲ್ ಆಗಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ವಿಡಿಯೋನಲ್ಲಿ. ಸೊ ಈ ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡಬಹುದು. ಓಕೆ, ಸೊ ಬೇಸಿಕಲಿ ದುಡ್ಡು ಯಾವ ತರ ಸಿಗುತ್ತೆ ಅಂತ ಈಗ EPF ಲಿಂದ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಥವಾ ಒಂದು ಸರ್ಕ್ಯುಲರ್ ಅನ್ನ ಕೊಟ್ಟಿದ್ದಾರೆ. ಸೊ ಏನಿದೆ ಇನ್ಫಾರ್ಮೇಶನ್ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್, ಸೊ ಈ ತರ ನೀವು ನೋಡಬಹುದು. ಇನ್ ದ ಲೈಟ್ ಆಫ್ ಡೈರೆಕ್ಷನ್ ರಿಸೀವ್ಡ್ ಫ್ರಮ್ ದ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ EPF ಏನಿರುತ್ತಲ್ಲ ಅದು ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಓಕೆ, ಸೊ ಟು ಎನ್ಶ್ಯೂರ್ ಆಲ್ ಎಲಿಜಿಬಲ್ ಎಂಪ್ಲಾಯೀಸ್ ಬೆನಿಫಿಟ್ ಫ್ರಮ್ ದ ಎಂಪ್ಲಾಯ್ಡ್ ಲಿಂಕ್ಡ್ ಇನಿಷಿಯೇಟಿವ್. ಸೊ ಅದೇನ್ 3 ಸ್ಕೀಮ್ಸ್ ಅಂತ ಹೇಳಿದ್ರಲ್ಲ EPF ಅದು ಅದಕ್ಕೆ ಏನಂತಿದ್ವಿ, ELI ಸ್ಕೀಮ್, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಂತ. ಓಕೆ, ಸೊ ಅನೌನ್ಸ್ಡ್ ಇನ್ ಯೂನಿಯನ್ ಬಜೆಟ್ 2024-2025. ಸೊ ನಾನು ಹೇಳಿದಂಗೆ ಯೂನಿಯನ್ ಬಜೆಟ್ ಇನ್ ಲಾಸ್ಟ್ ಅಂದ್ರೆ ರೀಸೆಂಟ್ಲಿ ಬಜೆಟ್ ಬಂತಲ್ಲ ಸೆಂಟ್ರಲ್ ಗವರ್ಮೆಂಟ್, ಆ ಬಜೆಟ್ ನಲ್ಲಿ ಇದು ಅನೌನ್ಸ್ ಮಾಡಿದ್ರು. ರೈಟ್, ಸೊ ಇದು ನೆಕ್ಸ್ಟ್ 2024-2025 UN activation and Aadhaar seeding in bank account of each employee are mandatory. ಸೊ ಇದರ ಅರ್ಥ UN activation, ಆಧಾರ್ ಸೀಡಿಂಗ್ ಮ್ಯಾಂಡೇಟರಿ ಇರಬೇಕು ಅಂತ ಹೇಳಿದ್ದಾರೆ. ಓಕೆ, ELI ಸ್ಕೀಮ್ಸ್ ನಿಂದ ನಿಮ್ಗೆ ದುಡ್ಡು ಬೇಕು ಅಂತಂದ್ರೆ. ಸೊ ಏನ್ UN ಆಕ್ಟಿವೇಶನ್ ಅಂತಂದ್ರೆ, ಉದಾಹರಣೆಗೆ ನೀವು ಯಾವುದೇ ಎಂಪ್ಲಾಯ್ ಇರಬಹುದು, ಈ ಫಸ್ಟ್ ಟೈಮ್ ನೀವು ಕಂಪನಿನಲ್ಲಿ ಜಾಯಿನ್ ಆಗ್ತಿದ್ದಾರಾ ಅಂತಂದ್ರೆ ಆ ಕಂಪನಿದವ್ರು ಏನ್ ಮಾಡ್ತಾರೆ ಅಂದ್ರೆ EPF ನಲ್ಲಿ ನಿಮ್ದು ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಕೌಂಟ್ ಕ್ರಿಯೇಷನ್ ಅಂತಂದ್ರೆ ಒಂದು ಯೂನಿವರ್ಸಲ್ ಅಕೌಂಟ್ ನಂಬರ್ ಅನ್ನ ಮಾಡ್ತಾರೆ. ಓಕೆ, ಸೊ ಇದು UN ನಂಬರ್ ಏನಿದೆಲ್ಲ, UAN ಅಂತ ಶಾರ್ಟ್ ಫಾರ್ಮ್ ನಲ್ಲಿ ಅಂತೀವಿ. ಸೊ ಇದು UAN ನಂಬರ್ ಏನಿದೆಲ್ಲ, ಇದು ಯಾವ ತರ ಜನರೇಟ್ ಮಾಡ್ತೀವಿ ಅಂದ್ರೆ ಆಧಾರ್ ಕಾರ್ಡ್ ಲಿಂದ ನಾವು ಜನರೇಟ್ ಮಾಡ್ತೇವೆ ಅಂತಂದ್ರೆ ಕಂಪನಿದವರೇ ಜನರೇಟ್ ಮಾಡ್ತಾರೆ. ಓಕೆ, ಸೊ ಇದರ ಅರ್ಥ ಏನು ಅಂತಂದ್ರೆ UN ನಂಬರು ಮತ್ತೆ ಆಧಾರ್ ಕಾರ್ಡ್ ಎರಡು ಲಿಂಕ್ ಇರುತ್ತೆ ಅಂತ. ಓಕೆ, ಯಾಕಂತಂದ್ರೆ UN ಜನರೇಟ್ ಮಾಡ್ಬೇಕು ಅಂತಂದ್ರೆ ಆಧಾರ್ ನಂಬರ್ ಕಂಪಲ್ಸರಿ ಬೇಕು. ಸೊ ಕಂಪನಿದವರೇ ನಿಮ್ದು ಇದು UN ನಂಬರ್ ಜನರೇಟ್ ಮಾಡ್ತಾರೆ. ಸೊ ಬೇಸಿಕಲಿ UN ನಂಬರ್ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ ಅಂತ ಅನ್ಬೋದು. ಓಕೆ, ಸೊ ಈಗ ನಿಮ್ಗೆ ಗೊತ್ತಿರಬಹುದು ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಕೂಡ ಲಿಂಕ್ ಇರುತ್ತೆ. ಓಕೆ, ಸೊ ಯಾವ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಇರುತ್ತೆ ಅಲ್ಲ, ಆ ಬ್ಯಾಂಕ್ ಅಕೌಂಟಿಗೆ ಇದು ಸ್ಕೀಮ್ ಮುಖಾಂತರ ದುಡ್ಡು ಬರುತ್ತೆ ಅಂತ ಅನ್ಬೋದು. ಓಕೆ, ಅಂಡ್ ಇನ್ನೊಂದು ಪಾಯಿಂಟ್, ಇದೇನ್ ಫಸ್ಟ್ ಟೈಮ್ ಜಾಯಿನ್ ಆಗ್ತಾ ಇದಾರಲ್ಲ, ರೈಟ್, ಸೊ ಅವಾಗ ನಿಮ್ದು UN ನಂಬರ್ ಕಂಪನಿದವರೇ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಒಂದು 12 ಡಿಜಿಟ್ ನಂಬರ್ ಕ್ರಿಯೇಷನ್ ಆಗುತ್ತೆ ಇದು. ಓಕೆ, ಸೊ ಇದು ಫಸ್ಟ್ ಟೈಮ್ ಜಾಯಿನ್ ಆಗುವಾಗ ಇದು ಮಾಡ್ಕೊಡ್ತಾರೆ ಕಂಪನಿದವರು. ರೈಟ್, ನೆಕ್ಸ್ಟ್ ಇದೇನ್ 3 ಸ್ಕೀಮ್ ಅಂತ ಹೇಳದಲ್ಲ, ನಿಮ್ಗೆ ಆಲ್ರೆಡಿ ಯೂನಿಯನ್ ಬಜೆಟ್ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಇದರಲ್ಲಿ ಒಂದು ಸ್ಕೀಮ್ ಏನಿದೆ ಅಲ್ಲ, ಫಸ್ಟ್ ಸ್ಕೀಮು, ಇದು ನಿಮ್ಗೆ ಒಂದು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅಂಡ್ ಇವು 3 ಸ್ಕೀಮ್ಸ್ ಏನಿದೆಯಲ್ಲ, ಇದು ಲೇಟೆಸ್ಟ್ ಜಾಯಿನರ್ಸ್ ಗೆ ಇದು ಅಪ್ಲೈ ಆಗುತ್ತೆ. ಅಂದ್ರೆ ಫೈನಾನ್ಷಿಯಲ್ ಇಯರ್ 2024-2025 ನಲ್ಲಿ ಯಾರು ಜಾಯಿನ್ ಆಗಿದಾರಲ್ಲ ಅವರಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಟೈಮ್ ಜಾಯಿನ್ ಆಗಿದ್ರೆ ಅವರಿಗೆ ಇದು EPF ಸ್ಕೀಮ್ ಲಾಗು ಆಗುತ್ತೆ ಅಂತ ಅನ್ಬೋದು. ಸೊ ಮೊದಲನೇ ಸ್ಕೀಮ್ ಏನಿದೆ ಅಂತಂದ್ರೆ 1 ಮಂತ್ ಸ್ಯಾಲರಿ ಕೊಡ್ತಾರೆ ಅಪ್ ಟು 15,000 rupees. ಸೊ EPF ಲಿಂದ ಅಥವಾ ELI ಸ್ಕೀಮ್ ಲಿಂದ 1 ಮಂತ್ ಸ್ಯಾಲರಿ ಅಪ್ ಟು 15,000. ಇದರ ಅರ್ಥ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಉದಾಹರಣೆಯಿಂದ. ಓಕೆ, ಸೊ ಉದಾಹರಣೆಗೆ ನಿಮ್ದು ಸ್ಯಾಲರಿ 10,000 rupees ಇದೆ ಅಂತ ಅನ್ಕೊಂಬರಿ. ಓಕೆ, ಸೊ ಈಗ ನಿಮ್ಗೆ ಸ್ಕೀಮ್ ಮುಖಾಂತರ ಎಷ್ಟು ದುಡ್ಡು ಬರ್ಬೋದು, 10,000 ಬರುತ್ತೆ. ನಿಮ್ದು ಸ್ಯಾಲರಿ 10,000 ಇದ್ರೆ 10,000 ಬರುತ್ತೆ. ಅದೇ ರೀತಿ 12,000 ಇದ್ರೆ 12,000 ಕೂಡ ಬರುತ್ತೆ. ಅಂಡ್ 15,000 ಇದ್ರೆ 15,000 ಬರುತ್ತೆ. ಓಕೆ, ಅಂಡ್ 20,000 ಇದ್ರೆ ಎಷ್ಟು ಬರುತ್ತೆ, ಅವಾಗ 15,000 ಮಾತ್ರ ಬರುತ್ತೆ. ಯಾಕಂತಂದ್ರೆ 15,000 ವರೆಗೂ ಇದು ಸ್ಕೀಮ್ ಅಪ್ಲೈ ಆಗುತ್ತೆ ಅಂತ ಅನ್ಬೋದು. ರೈಟ್, ಉದಾಹರಣೆಗೆ 1 ಲಕ್ಷ ನಿಮ್ದು ಸ್ಯಾಲರಿ ಇದೆ. ಓಕೆ, ಅವಾಗ ಎಷ್ಟು ಬರುತ್ತೆ, ಅವಾಗ ಕೂಡ 15,000 ಮಾತ್ರ ಬರುತ್ತೆ. ಓಕೆ, ಸೊ 15,000 ವರೆಗೂ ಇದು ಸ್ಕೀಮ್ ಅಪ್ಲೈ ಆಗುತ್ತೆ. ಅಲ್ಲಿ ಈಗ ನಿಮ್ದು ಸಂಬಳ 20,000 ಇದ್ರು ನಿಮ್ಗೆ 15,000 ಬರುತ್ತೆ. 1 ಲಕ್ಷ ಇದ್ರು ಕೂಡ 15,000ನೇ ಬರುತ್ತೆ. ರೈಟ್, ಈಗ ನಿಮ್ದು ಸ್ಯಾಲರಿ 1,20,000 ಪರ್ ಮಂತ್ ಇದೆ ಅಂತ ಅನ್ಕೊಂಬರಿ. ಓಕೆ, ಅವಾಗ ನಿಮ್ಗೆ ಇದು ಸ್ಕೀಮ್ ಇಲ್ಲಿಂದ ಎಷ್ಟು ಹಣ ಬರ್ಬೋದು, ಸೊ ಎಷ್ಟು ಹಣ ಬರಂಗಿಲ್ಲ, ಎಷ್ಟು ದುಡ್ಡು ಬರಂಗಿಲ್ಲ, ಈ ಸ್ಕೀಮ್ ನಲ್ಲಿ ನೀವು ಎಲಿಜಿಬಲ್ ಆಗಂಗಿಲ್ಲ. ಇದರ ಅರ್ಥ ಏನು
ಅಂತಂದ್ರೆ 1,00,000ವರೆಗೂ ನಿಮ್ದು ಸ್ಯಾಲರಿ ಇರಬಹುದು. ಓಕೆ, ಆದ್ರೆ ನಿಮ್ದು 15,000 ಮಾತ್ರ ನೀವು ಅಪ್ಲೈ ಆಗುತ್ತೆ ಈ ಸ್ಕೀಮ್ ನಲ್ಲಿ. ಓಕೆ, 10,000 ಸಂಬಳ ಇದ್ರೆ 10,000, 12,000 ಇದ್ರೆ 12,000, ರೈಟ್, 15,000 ಇದ್ರೆ 15,000. 15,000ಕ್ಕಿಂತ ಮೇಲ್ಗಡೆ ಎಷ್ಟು ನಿಮ್ದು ಸ್ಯಾಲರಿ ಇರಲಿ ಅದು 15,000ಗೆ ಅದು ಲಾಕ್ ಆಗುತ್ತೆ. ಅಂಡ್ ನಿಮ್ದು ಸ್ಯಾಲರಿ 1,00,000ಕ್ಕಿಂತ ಹೆಚ್ಚಿಗಿದ್ರೆ ಆ ತರ ಸ್ಯಾಲರಿ ಇದ್ದವರಿಗೆ ಇದು ಸ್ಕೀಮ್ ಅಪ್ಲೈ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ ಈಗ ಇದೇನ್ ದುಡ್ಡು ಇದೆಯಲ್ಲ ಸ್ಕೀಮ್ ನಿಂದ, ಇದು ಒಂದೇ ಶಾರ್ಟ್ ನಲ್ಲಿ ನಿಮ್ಗೆ ಒಂದೇ ಪೆಟ್ಟಿಗೆ ಬರುತ್ತೆ ಇಲ್ಲ. ಸೊ ಇದು ಹಂತವಾಗಿ ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಎಷ್ಟು ಇನ್ಸ್ಟಾಲ್ಮೆಂಟ್ಸ್? ಸೊ ಮೊದಲನೇ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಥರ್ಡ್ ಇನ್ಸ್ಟಾಲ್ಮೆಂಟ್, 3 ಇನ್ಸ್ಟಾಲ್ಮೆಂಟ್ಸ್ ನಲ್ಲಿ ನಿಮ್ಗೆ ದುಡ್ಡು ಕೊಡ್ತಾರೆ. ಉದಾಹರಣೆಗೆ 15,000 ಸಂಬಳ ಇದೆ, ರೈಟ್, 15,000 ಇದ್ರೆ ನೀವು ಸ್ಕೀಮ್ ಮುಖಾಂತರ 15,000 ನಿಮಗೆ ಸಿಗುತ್ತೆ. ಸೊ ಬಟ್ 3 ಹಂತದಲ್ಲಿ 3 ಇನ್ಸ್ಟಾಲ್ಮೆಂಟ್ಸ್ ನಲ್ಲಿ ಅಂದ್ರೆ 5,000 rupees ಒಮ್ಮೆ ಕೊಡ್ತಾರೆ ಫಸ್ಟ್ ಇನ್ಸ್ಟಾಲ್ಮೆಂಟ್, ಮತ್ತೆ ಸೆಕೆಂಡ್ 5,000, ಥರ್ಡ್ 5,000. ಓಕೆ, ಸೊ ಈ ತರ 3 ಇನ್ಸ್ಟಾಲ್ಮೆಂಟ್ಸ್ ನಲ್ಲಿ ನಿಮ್ದು ದುಡ್ಡು ಬರುತ್ತೆ. ಓಕೆ, 12,000 ಇದ್ರೆ 4,000, 4,000, 4,000 ಈ ತರ ಅಂತ ಅನ್ಬೋದು. ಓಕೆ, ರೈಟ್. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕೂಡ ಹೇಳಿದ್ದಾರೆ. ಸೊ ಫಾರ್ ಅವೈಲಿಂಗ್ ದಿ ಬೆನಿಫಿಟ್ಸ್ ಎನಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ ಡಿಬಿಟಿ ಸ್ಕೀಮ್ ಮುಖಾಂತರ ನಿಮಗೆ ದುಡ್ಡು ಬೇಕು ಅಂತಂದ್ರೆ ದ ಬ್ಯಾಂಕ್ ಅಕೌಂಟ್ ನಂಬರ್ ಆಫ್ ದ ಬೆನಿಫಿಷಿಯರಿ ಇಸ್ ರಿಕ್ವೈರ್ಡ್ ಟು ಬಿ ಸೀಡೆಡ್ ವಿತ್ ಆಧಾರ್ so as to credit the benefits directly to the beneficiary account. ಸೊ ಇದರ ಅರ್ಥ UN ನಂಬರ್ ಕ್ರಿಯೇಟ್ ಆಗಿರಬೇಕು, ಕಂಪನಿದವರು ಮಾಡಿರ್ತಾರೆ, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇರುತ್ತೆ, ಯಾಕಂದ್ರೆ ಆಧಾರ್ ಕಾರ್ಡ್ ಲಿಂದ ಅದು ಜನರೇಟ್ ಆಗುತ್ತೆ. ಅಂಡ್ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಇರಬೇಕು, ಆ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರುತ್ತೆ. ಈಗ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡಿಗೆ ಲಿಂಕ್ ಇರಬೇಕು, ಇದರ ಅರ್ಥ ಏನು ಅಂತಂದ್ರೆ ಒಂದು ವ್ಯಕ್ತಿದು ಬಹಳಷ್ಟು ಬ್ಯಾಂಕ್ ಅಕೌಂಟ್ಸ್ ಇರಬಹುದು. ಓಕೆ, 4 ಬ್ಯಾಂಕ್ ಅಕೌಂಟ್ ಕೂಡ ಇರಬಹುದು, 4 ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಕೂಡ ಲಿಂಕ್ ಇರಬಹುದು. ಓಕೆ, ಆದ್ರೆ ಒಂದು ವ್ಯಕ್ತಿದು ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದು NPCI DBT ಲಿಂಕ್ ಅಂತ ಇರುತ್ತೆ. ಓಕೆ, ಅದು ಎಲ್ಲಾ ಬ್ಯಾಂಕಿಗೆ ಲಿಂಕ್ ಇರಂಗಿಲ್ಲ, ಒಂದೇ ಬ್ಯಾಂಕಿಗೆ ಲಿಂಕ್ ಇರುತ್ತೆ. ಸೊ ಇದೇನ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋನಲ್ಲಿ. NPCI ನಲ್ಲಿ ನಿಮ್ದು ಯಾವ್ದು ಆಧಾರ್ ಕಾರ್ಡ್ ನಲ್ಲಿ ಯಾವ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಇದೆ, ಯಾವ ತರ ನೀವು ಚೆಕ್ ಮಾಡ್ಕೋಬಹುದು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡ್ಬೋದು. ಓಕೆ, ಅಂಡ್ ನೆಕ್ಸ್ಟ್ ಈಗ ಇಲ್ಲಿ ನೀವು ನೋಡ್ಬೋದು ಈ ತರ ಒಂದು ಇನ್ಫಾರ್ಮೇಶನ್ ಬಂದಿದೆ. ಸೊ ಇದು 30th ನವೆಂಬರ್ ಒಳಗಡೆ UN ನಂಬರ್ ಏನಿದೆಲ್ಲ ಅದು ಆಕ್ಟಿವೇಟ್ ಮಾಡ್ಕೋಬೇಕು ಅಂತಂದ್ರೆ, ಆಕ್ಟಿವೇಟ್ ಅರ್ಥ ಏನು ಅಂತಂದ್ರೆ UN ನಂಬರ್ ಏನಿದೆಯಲ್ಲ ಅದು ಕಂಪನಿದವರು ಜನರೇಟ್ ಮಾಡ್ತಾರೆ, ಬಟ್ ಆಕ್ಟಿವೇಟ್ ಆಗಿರಂಗಿಲ್ಲ. ಓಕೆ, ಈಗ ಆಕ್ಟಿವೇಟ್ ಇಲ್ಲ ಅಂತಂದ್ರೆ ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಏನ್ ಆಕ್ಟಿವ್ ಅಂತಂದ್ರೆ ಕಂಪನಿದವ್ರು ಜನರೇಟ್ ಮಾಡ್ತಾರಲ್ಲ UN ನಂಬರ್, ಯೂಸರ್ ID EPFO ನಲ್ಲಿ ಲಾಗಿನ್ ಮಾಡ್ಬೇಕು ಅಂದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಬೇಕು. ಯೂಸರ್ ನೇಮ್ ಏನು ಅಂತಂದ್ರೆ UN ನಂಬರ್ ಯೂಸರ್ ನೇಮ್ ಇರುತ್ತೆ, ಬಟ್ ಪಾಸ್ವರ್ಡ್ ನಮ್ಗೆ ಗೊತ್ತಿರಂಗಿಲ್ಲ, ರೈಟ್. ಸೊ ಪಾಸ್ವರ್ಡ್ ನಮ್ಗೆ ಬೇಕು. ಈಗ ಪಾಸ್ವರ್ಡ್ ನಮ್ಗೆ ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಸೊ ರೈಟ್, UN ಗೆ ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಯಾವ ತರ ನಾವೀಗ UN ನಂಬರ್ ಆಕ್ಟಿವೇಟ್ ಇದೆ ಅಥವಾ ಇಲ್ಲ ಅಂತಂದ್ರೆ ಯಾವ ತರ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಓಕೆ, ಸೊ ನೀವೇನ್ ಮಾಡ್ಬೋದು, ಗೂಗಲ್ ನಲ್ಲಿ EPFO ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ನಿಮ್ಗೆ ಇದು ವೆಬ್ಸೈಟ್ ಕಾಣುತ್ತೆ. ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕೆಳಗಡೆ ಒಂದು ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಇದೆ ನೋಡಿ, ಇಲ್ಲಿ ರೆಡ್ ಕಲರ್ ನಲ್ಲಿ ಹೈಲೈಟ್ ಮಾಡಿದ್ದೀನಿ. ಸೊ ನಿಮ್ಗೆ ಕಾಣ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಈ ತರ, ರೈಟ್, ಇಂಪಾರ್ಟೆಂಟ್ ಲಿಂಕ್ಸ್. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ಆಕ್ಟಿವೇಟ್ UN ಅಂತ. ಓಕೆ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಆಕ್ಟಿವೇಟ್ ಯುವರ್ UN ಅಂತ ಒಂದು ಆಪ್ಷನ್ ಕಾಣಿಸುತ್ತೆ ನಿಮ್ಗೆ. ಸೊ ನಿಮಗೆ UN ನಂಬರು ನಿಮ್ದು ಕಂಪನಿಲಿಂದ ತಗೋಬೇಕು ನಿಮ್ಗೆ. ಓಕೆ, ನಿಮ್ಗೆ ಗೊತ್ತಿರುತ್ತೆ. ಸೊ UN ನಂಬರು ಇಲ್ಲಿ ಎಂಟರ್ ಮಾಡಿ, ಅಂಡ್ ನಿಮ್ದು ಆಧಾರ್ ನಲ್ಲಿ ಯಾವ ತರ ಡೀಟೇಲ್ಸ್ ಇದೆಯಲ್ಲ, ನಿಮ್ದು ಆಧಾರ್ ನಂಬರ್ ಇರಬಹುದು, ನಿಮ್ದು ನೇಮು, ನಿಮ್ದು ಡೇಟ್ ಆಫ್ ಬರ್ತ್ ಅಂಡ್ ನಿಮ್ ಮೊಬೈಲ್ ನಂಬರ್ ಎಲ್ಲ ಕೂಡ ಇಲ್ಲಿ ಎಂಟರ್ ಮಾಡಿ. ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಕ್ಯಾಪ್ಚಾ ಕೋಡ್ ಫಿಲ್ ಮಾಡೋದು. ಸೊ ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡಿ, ಅಂಡ್ ಇಲ್ಲಿ ಒಂದು ಚೆಕ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ ಮೇಲೆ ಕೆಳಗಡೆ ಗೆಟ್ ಆಥರೈಸೇಷನ್ ಪಿನ್ ಅಂತ ಬರುತ್ತೆ, ರೈಟ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಆಧಾರಿಗೆ ಯಾವ್ದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅಲ್ಲ, ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ರೈಟ್. ಆ OTP ಅನ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ಓಕೆ, ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಮತ್ತೊಂದು ಮೆಸೇಜ್ ಬರುತ್ತೆ, ರೈಟ್. ಆ ಮೆಸೇಜ್ ನಲ್ಲಿ ಏನಿರುತ್ತೆ ಅಂತಂದ್ರೆ ನಿಮ್ದು ಪಾಸ್ವರ್ಡ್ ಇರುತ್ತೆ. ಓಕೆ, ಟೆಂಪರರಿ ಪಾಸ್ವರ್ಡ್ ಅಂತ ಇರಬಹುದು. ಸೊ ನೀವು ಇದನ್ನ ಚೇಂಜ್ ಕೂಡ ಮಾಡಬಹುದು, ರೈಟ್. ಸೊ ಪಾಸ್ವರ್ಡ್ ಬಂತು ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ ನಿಮ್ದು ಯೂನಿವರ್ಸಲ್ ಅಕೌಂಟ್ ನಂಬರ್ UN ನಂಬರು ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಈಗ ನಿಮ್ಮ ಹತ್ರ UN ನಂಬರ್ ಇದೆ, ಪಾಸ್ವರ್ಡ್ ಕೂಡ ಇದೆ. ಓಕೆ, ಸೊ ನೀವು ಈಗ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಲಾಗಿನ್ ಅಂತ. ಓಕೆ, UN ನಂಬರ್ ಎಂಟರ್ ಮಾಡಬೇಕು, ಪಾಸ್ವರ್ಡ್ ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ, ಸೈನ್ ಇನ್ ಮಾಡ್ಕೊಳ್ಳಿ. ಓಕೆ, ಸೊ ಸೈನ್ ಇನ್ ಮಾಡಿ ಮೇಲೆ ನೀವು EPFO ಮೆಂಬರ್ ಪೋರ್ಟಲ್ ನಲ್ಲಿ ಲಾಗಿನ್ ಆಗ್ತೀರಾ. ಓಕೆ,
ಲಾಗಿನ್ ಆಗಿನ ಮೇಲೆ ನೀವು ಬಹಳಷ್ಟು ಕೆಲಸ ಮಾಡಬಹುದು, ರೈಟ್. ಉದಾಹರಣೆಗೆ KYC ಅನ್ನ ಕಂಪ್ಲೀಟ್ ಮಾಡಬಹುದು, ಅಥವಾ EPFO ಪಾಸ್ಬುಕ್ ಕೂಡ ನೋಡಬಹುದು, ಅಥವಾ ನೀವು ನಾಮಿನಿ ಕೂಡ ನೀವು ಆಡ್ ಮಾಡಬಹುದು. ಬಹಳಷ್ಟು ಕೆಲಸ ನೀವು ಲಾಗಿನ್ ನಲ್ಲಿ ಸರ್ವಿಸಸ್ ಯೂಸ್ ಮಾಡ್ಕೋಬಹುದು. ಬಟ್ UAN ಆಕ್ಟಿವ್ ಇದ್ರೆ ಮಾತ್ರ ನಿಮ್ಮ ಹತ್ರ UN ನಂಬರ್ ಮತ್ತೆ ಪಾಸ್ವರ್ಡ್ ಇದ್ರೆ ಮಾತ್ರ ನೀವು ಲಾಗಿನ್ ಮಾಡಬಹುದು, ಇವೆಲ್ಲ ಕೆಲಸ ಮಾಡಬಹುದು, ಸರ್ವಿಸಸ್ ತಕ್ಕೋಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಸರ್ಕ್ಯುಲರ್ ನಲ್ಲಿ, ಮಿನಿಸ್ಟ್ರಿ ಆಫ್ ಲೇಬರ್ ಎಂಪ್ಲಾಯ್ಮೆಂಟ್ ಸರ್ಕ್ಯುಲರ್ ನಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಏನ್ ಪಾಯಿಂಟ್ ಅಂತಂದ್ರೆ, ಇನ್ ದ ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಏನು ಅಂತಂದ್ರೆ ಆಧಾರ್ OTP ಮುಖಾಂತರ ನಾವು UN ಅನ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಓಕೆ, ಸೆಕೆಂಡ್ ಸ್ಟೇಜ್ ಅಂದ್ರೆ ಫ್ಯೂಚರ್ ನಲ್ಲಿ ಯಾವ ತರ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಏನು ಅಂತಂದ್ರೆ, ಇನ್ ದ ಸೆಕೆಂಡ್ ಸ್ಟೇಜ್ ಗೋಯಿಂಗ್ ಫಾರ್ವರ್ಡ್ UN activation will include the state of the art facility of biometric authentication through face recognition technology. ಅಂತಂದ್ರೆ ಈಗ OTP ಲಿಂದ ಆಗಂಗಿಲ್ಲ, ಮುಂದೆ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ ಅಂತಂದ್ರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ನಾವು ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ನಮ್ದು ಫೇಸ್ ಡಿಟೆಕ್ಟ್ ಅನ್ನ ಮಾಡಬೇಕು, ಅಥವಾ ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ. ಏನಿದು ಫೇಸ್ ರೆಕಗ್ನಿಷನ್ ಟೆಕ್ನಾಲಜಿ ಅಂತ ನಾನು ಒಂದು ಎಕ್ಸ್ಪ್ಲೇನ್ ಮಾಡಿದ್ದೆ, ರೈಟ್. ಸೊ ಈ ತರ ಫೇಸ್ ಅಥೆಂಟಿಕೇಶನ್ ಅಂತ ಇರುತ್ತೆ. ಸೊ ನಾವು ಈ ತರ ನಮ್ದು ಸೆಲ್ಫಿ ಕ್ಯಾಮ್ರಾಲಿಂದ ಇದು ಕ್ಯಾಪ್ಚರ್ ಆಗುತ್ತೆ, ರೈಟ್. ಸೊ ಈ ತರ ನಾವು ಫೇಸ್ ಅಥೆಂಟಿಕೇಶನ್ ಮಾಡಬಹುದು. ಸೊ ನಾನು ಆಕ್ಚುಲಿ ಇದು ಏನಿದೆ ಅಲ್ಲ ಫೇಸ್ ಅಥೆಂಟಿಕೇಶನ್, ಇದು ಈಗ EPFO ಲಿಂದ ಪೆನ್ಷನ್ ಬರ್ತಾ ಇದೆ ಅಂತಂದ್ರೆ ನೀವು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂದ್ರೆ ಜೀವನ್ ಪ್ರಮಾಣ ಪತ್ರ. ಸೊ ಇದು ಜನರೇಟ್ ಮಾಡಬೇಕು, ಇದು ಸಬ್ಮಿಟ್ ಮಾಡಬೇಕು ಅಂತಂದ್ರೆ ಫೇಸ್ ಅಥೆಂಟಿಕೇಶನ್ ಮುಖಾಂತರನೇ ಇದು ಆಗ್ಬೇಕು. ಓಕೆ, ಸೊ ಇದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ವಿಡಿಯೋ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಬೇಕಂತಂದ್ರೆ ಚೆಕ್ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಇದೇನ್ ಸರ್ಕ್ಯುಲರ್ ಇದೆಯಲ್ಲ EPFO ಲಿಂದ, ಸೊ ಇದು PDF ನಲ್ಲಿ ನೀವು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಯಾವ ತರ ಡೌನ್ಲೋಡ್ ಮಾಡಬಹುದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಗೂಗಲ್ ನಲ್ಲಿ EPFO ಸರ್ಕ್ಯುಲರ್ಸ್ ಅಂತ ಟೈಪ್ ಮಾಡಿ, ಸರ್ಚ್ ಮಾಡಿ, ಇಲ್ಲಿ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಮೇಲೆ ಈ ತರ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ 237 ಸೀರಿಯಲ್ ನಂಬರ್, SR ನಂಬರ್ 237 ಅಂತ ಇದೆ ನೋಡಿ, ಲೇಟೆಸ್ಟ್ ಆಗಿ ಇದು ಬಂದಿದೆ. ಸೊ ಇಲ್ಲಿ ನೀವು ನೋಡಬಹುದು UN ಆಕ್ಟಿವೇಶನ್ ಅಂಡ್ CD ಬ್ಯಾಂಕ್ ಅಕೌಂಟ್ ವಿತ್ ಆಧಾರ್ ಫಾರ್ ಅವೈಲೇಬಲ್ ದ ಬೆನಿಫಿಟ್ಸ್ ಅಂಡರ್ ELI ಸ್ಕೀಮ್. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ದು PDF ನಲ್ಲಿ ಇದು ಡೌನ್ಲೋಡ್ ಆಗುತ್ತೆ ಸರ್ಕ್ಯುಲರ್. ಓಕೆ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ನನ್ನ ಚಾನೆಲ್ ಮೇಲೆ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ EPFO ಅಂತ. EPFO ನಲ್ಲಿ ಬಹಳಷ್ಟು ವಿಡಿಯೋಸ್ ಅನ್ನ ಶೇರ್ ಮಾಡಿದ್ದೀನಿ. ಸೊ ನೀವು ಬೇಕಂತಂದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಓಕೆ, ಈ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಈ ಪ್ಲೇ ಲಿಸ್ಟ್ ನಲ್ಲಿ ನೀವು ಎಂಟರ್ ಆಗಬಹುದು. ಓಕೆ, ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ಅಂಡ್ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.